ಅಲ್ಲ, ಸಿದ್ದರಾಮಯ್ಯನವ್ರದ್ದು ಎಷ್ಟು ದಾಖಲೆಯ ಬಜೆಟು, ಅದನ್ನು ದಾಖಲೆನ ಯಾರು ಅಡ್ಡಿ ಮಾಡಬೇಕು ಅನ್ನೋದನ್ನು ಕಾಂಗ್ರೆಸ್ಸೇ ತೀರ್ಮಾನ ಮಾಡಬೇಕು. ಆದರೆ ಇವರ ಕುರ್ಚಿಯ ಕಾದಾಟಕ್ಕೆ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಇವತ್ತು ಕುಸಿದು ಬಿದ್ದಿದೆ. ಬಜೆಟ್ಟೇ ಸಂಪೂರ್ಣ ಬಹುಮತದಿಂದ ಪಾಸಾಗುತ್ತೆ ಎನ್ನುವಷ್ಟರ ಅನುಮಾನ ಇವತ್ತು ನಿರ್ಮಾಣ ಆಗಿದೆ. ಬಜೆಟ್ ಸಂದರ್ಭದಲ್ಲೇ ಶಾಸಕರುಗಳು ಡೆಲ್ಲಿಗೆ ಹೋಗ್ಬಿಡ್ತಾರಾ ಅಥವಾ ಫಾರಿನಿಗೆ ಹೋದಂಥವ್ರು ಬರಬೇಡಿ ಅಂತ ಇನ್ಯಾರು ಸೂಚನೆ ಕೊಡ್ತಾರಾ ಗೊತ್ತಿಲ್ಲ. ಹಾಗಾಗಿ ಬಜೆಟ್ ಸಂಪೂರ್ಣ ಬಹುಮತದಿಂದ ಪಾಸಾಗುತ್ತಾ ಅನ್ನೋದನ್ನು ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಿಕೊಂಡು ನಂತರ ಬಜೆಟ್ ಮಂಡನೆ ಮಾಡೋದು ಒಳ್ಳೆಯದು. ಬಜೆಟ್ಟಿನ ಬಗ್ಗೆ ಯಾವುದೇ ನಿರೀಕ್ಷೆಗಳನ್ನು ಇಟ್ಕೊಂಡಿಲ್ಲ. ಇದೊಂದು ನೀರಿನ ಮೇಲೆ ಇರುವಂಥ ಗುಳ್ಳೆ ಅಂತ ಬಜೆಟನ್ನು ನಾನು ವಿಶ್ಲೇಷಿಸ್ತೇನೆ. ನೀರಿನ ಮೇಲೆ ಪೇಪರ್ ದೋಣಿ ಹೋದಾಗ ಎಷ್ಟು ದೂರ ಸಾಗುತ್ತೋ ಅಷ್ಟೇ ರೀತಿಯಾದಂಥ ಅನುದಾನಗಳು ಈ ರಾಜ್ಯ ಸರ್ಕಾರದಿಂದ ಸಿಗಲಿಕ್ಕೆ ಸಾಧ್ಯ ಇದೆ. 3 ವರ್ಷದ ಅವಧಿಯಲ್ಲಿ ಯಾವ ಅನುದಾನವನ್ನು ಕೂಡ ಯಾವ ಜಿಲ್ಲೆಗೂ ಕೊಟ್ಟಿಲ್ಲ, ಕರಾವಳಿಗೆ ಬಿಡಿ, ಯಾವ ಜಿಲ್ಲೆಗೂ ಕೂಡ ಕೊಟ್ಟಿಲ್ಲ. ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಮರೆತಿರುವಂಥ ಸರ್ಕಾರ ಇದು. ಮತ್ತು 2 ವರ್ಷದಲ್ಲಿ ಯಾವುದನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರೋ ಅದನ್ನು 50% ಅನುಷ್ಠಾನ ಮಾಡಲಿಕ್ಕೆ ಆಗದಲ್ಲೇ ಇರುವಂಥ ಸರ್ಕಾರ. ನಾವು ಅದನ್ನು ಅಧಿವೇಶನದ ಸಂದರ್ಭದಲ್ಲಿ ಚರ್ಚೆ ಮಾಡೋರಿದ್ದೀವಿ. ಹಾಗಾಗಿ ಈ ಸರ್ಕಾರದ ಬಗ್ಗೆ ನಮ್ಗೆ ಯಾವುದೇ ನಿರೀಕ್ಷೆಗಳಿಲ್ಲ. ಆದರೂ ಕೂಡ ನಾವು ಜಿಲ್ಲಾಡಳಿತಕ್ಕೆ ಹೇಳ್ತಾ ಇದ್ದೇವೆ, ಪಶ್ಚಿಮ ವಾಹಿನಿಗೆ ಇಂದಿನ ಎಲ್ಲ ಸರ್ಕಾರಗಳು ಕೂಡ ಪ್ರತಿ ವರ್ಷ 500 ಕೋಟಿ ರೂಪಾಯಿ ಅನುದಾನವನ್ನು ಕೊಡ್ತಾ ಇತ್ತು. ಪ್ರವಾಸೋದ್ಯಮಕ್ಕೆ ವಿಶೇಷವಾದಂಥ ಒತ್ತನ್ನು ಸರ್ಕಾರ ಕೊಟ್ಟಿತ್ತು. ಅದನ್ನು ಮುಂದುವರಿಸಬೇಕು. ಮತ್ತೊಂದು ಮೆಡಿಕಲ್ ಕಾಲೇಜನ್ನು ಸರ್ಕಾರ ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಬೇಕು ಅನ್ನುವಂಥ ಮನವಿಯನ್ನು ಈಗಾಗಲೇ ನಾವು ಕೊಟ್ಟಿದ್ದೇವೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.